ಟೈಮ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಜನಪ್ರಿಯ ಧಾರಾವಾಹಿ ಭಾಗ್ಯಲಕ್ಷ್ಮಿ. ಈ ಧಾರಾವಾಹಿಯಲ್ಲಿ ಭಾಗ್ಯ ಮತ್ತು ತಾಂಡವ್ ಮುದ್ದಿನ ಮಗಳು ತನ್ವಿ ಸೀರಿಯಲ್ನಲ್ಲಿ ಓದೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಾ ಇದ್ದು, ಆದ್ರೆ ರಿಯಲ್ ಲೈಫ್ ನಲ್ಲಿ ಆಕೆ ತುಂಬಾನೇ ಬುದ್ಧಿವಂತೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಷ್ಟೇ ಅಮ್ಮನ ಜೊತೆ 10ನೇ ತರಗತಿ ಓದಿ ಮುಗಿಸಿರುವ ತನ್ವಿ ಸೀರಿಯಲ್ನಲ್ಲಿ ಇದೀಗ ಪ್ರಥಮ PUC ವಿದ್ಯಾರ್ಥಿನಿ. ಆದ್ರೆ ರಿಯಲ್ ಲೈಫ್ ಅಲ್ಲಿ ರಿಯಲ್ ಆಗಿ ತನ್ವಿ ಅಂದ್ರೆ ಅಮೃತ ಗೌಡ ದ್ವಿತೀಯ PUCಯನ್ನ ಓದ್ತಾ ಇದ್ದಾರೆ. ಇದೀಗ ದ್ವಿತೀಯ PUC ರಿಸಲ್ಟ್ ಬಂದಿದ್ದು, PUCಯಲ್ಲಿ ವಾಣಿಜ್ಯ ವಿದ್ಯಾರ್ಥಿನಿಯಾಗಿರುವ ಅಮೃತ ಗೌಡ 600 ಅಂಕಕ್ಕೆ 543 ಅಂಕ ಗಳಿಸಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ತಮ್ಮ ಮಾರ್ಕ್ಸ್ ಲಿಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅಮೃತ ವರ್ಷಿಣಿ ಅಂತ ಅವರ ಪೂರ್ತಿ ಹೆಸರಾಗಿದ್ದು, ಕನ್ನಡದಲ್ಲಿ 97, ಇಂಗ್ಲಿಷ್ನಲ್ಲಿ 81 ಮಾರ್ಕ್ಸ್ ಗಳನ್ನ ಪಡೆದುಕೊಂಡಿದ್ದಾರೆ. ಅಲ್ಲದೆ ಎಕನಾಮಿಕ್ಸ್ ನಲ್ಲಿ 93, ಹಾಗೇನೆ ಬಿಸಿನೆಸ್ ಸ್ಟಡೀಸ್ ನಲ್ಲಿ 83, ಅಕೌಂಟೆನ್ಸಿಯಲ್ಲಿ 94, ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ 95 ಅಂಕಗಳನ್ನ ಪಡೆದಿದ್ದಾರೆ. ಆ ಮೂಲಕ ಒಟ್ಟು 543 ಅಂಕಗಳನ್ನ ಪಡೆದು 91% ಪಡೆದು ಡಿಸ್ಟಿಂಕ್ಷನ್ ನಲ್ಲಿ ದ್ವಿತೀಯ PUC ಪಾಸ್ ಆಗಿದ್ದಾರೆ. ಶೂಟಿಂಗ್ ನಲ್ಲಿ ಬಿಸಿ ಶೆಡ್ಯೂಲ್ ಇದ್ರು, ಇದರ ಮಧ್ಯೆ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಪಡೆದಿರುವ ತನ್ವಿ ಅಲಿಯಾಸ್ ಅಮೃತ ಗೌಡ ಅವರನ್ನ ವೀಕ್ಷಕರು ಮೆಚ್ಚಿಕೊಂಡಿದ್ದು ಶುಭಾಶಯ ತಿಳಿಸಿದ್ದಾರೆ. ಧಾರಾವಾಹಿ ವಿಷಯಕ್ಕೆ ಬಂದ್ರೆ, ಇತ್ತೀಚೆಗಷ್ಟೇ ತನ್ವಿ ಅಮ್ಮ ಹೇಳಿದ ಮಾತುಗಳನ್ನ ತಿರಸ್ಕರಿಸಿ ಫ್ರೆಂಡ್ಸ್ ಜೊತೆ ರೆಸಾರ್ಟ್ಗೆ ತೆರಳಿ ಅಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದು, ಭಾಗ್ಯ ಪೊಲೀಸರ ಬಳಿ ಮಾತನಾಡಿ ಕರೆದುಕೊಂಡು ಬಂದಿದ್ಲು. ಇನ್ನಾದ್ರೂ ತನ್ವಿ ತನ್ನ ತಪ್ಪನ್ನ ತಿದ್ದಿ ಶ್ರೇಷ್ಠ ಕುತಂತ್ರಕ್ಕೆ ಬಲಿಯಾಗದೆ ಅಮ್ಮನ ಕಷ್ಟಕ್ಕೆ ಮರುಗುತ್ತಾಳ ಅನ್ನೋದನ್ನ ಕಾದು ನೋಡಬೇಕು. ನೀವು ಕೂಡ ಇವರಿಗೆ ವಿಶ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನ ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.